ನೋಡಿ, ನಾವೆಲ್ಲ ಕುಡಿಯುವಂತಹ ಟೀ, ಅಡುಗೆ ಬಳಸುವಂತಹ ಉಪ್ಪು, ಹಾಗೆ ಆಚೆ ಕಡೆ ತಿರುಗಾಡಕ್ಕೆ ಬೇಕಾದಂತಹ ಕಾರು, ಬೇರೆ ದೇಶಕ್ಕೆ ಹೋಗಬೇಕಾದಂತಹ ವಿಮಾನ, ಏರ್ ಇಂಡಿಯಾ, ಹೀಗೆ ನಮ್ಗೆ ಗೊತ್ತಿಲ್ಲದೇನೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಈ ಟಾಟಾ ಗ್ರೂಪ್ನ ಹಲವಾರು ವಸ್ತುಗಳನ್ನ ನಮ್ಮ ದಿನನಿತ್ಯದಲ್ಲಿ ಬಳಕೆ ಮಾಡ್ತಾನೆ ಇರ್ತೀವಿ. ನೋಡಿ, ನಿಮಗೊಂದು ಗೊತ್ತಿರ್ಬೋದು, ಇಡೀ ನಮ್ಮ ಭಾರತದ ಅತಿ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿ ಅಂದ್ರೆ ಈ ಟಾಟಾ ಮಾತ್ರ. ನೀವು ಯಾವತ್ತಾದ್ರೂ ಟಾಟಾ ಕಂಪನಿಯ ಸಮೂಹ ಎಷ್ಟು ದೊಡ್ಡದು ಅಂತ ತಿಳ್ಕೊಂಡಿದ್ದೀರಾ? ಬನ್ನಿ ಇದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಮಾತಾಡೋಣ. ನೋಡಿ, ನಿಮಗೆ ಇವಾಗಲೇ ನಾನು ಕ್ಲಾರಿಟಿ ಕೊಡ್ತೀನಿ. ಹೆಂಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ವಿಶ್ವರೂಪ ತೋರಿಸಿ ಬೆರಗಾಗಿಸಿದ್ನೋ, ಇವತ್ತು ನಾನು ಕೂಡ ಈ ಟಾಟಾ ಸಮೂಹದ ವಿಶ್ವರೂಪ ತೋರಿಸಿ ನಿಮ್ಮನ್ನೆಲ್ಲರೂ ಬೆರಗುಗೊಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಈಗ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಮೂಡ್ತಿರ್ಬೋದು, ಈ ಟಾಟಾ ಕಂಪನಿಯ ಸಮೂಹ ಎಷ್ಟು ದೊಡ್ಡದು? ನೋಡಿ, ಏನಾಗುತ್ತೆ, 1860 ಆಸುಪಾಸಿನಲ್ಲಿ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಬ್ರಿಟಿಷರು ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಅವ್ರನ್ನೆಲ್ಲ ಎದುರು ಹಾಕೊಂಡು 1868ರಲ್ಲಿ ಜೇಮ್ಸ್ ಶೆಟ್ಜಿ ಟಾಟಾ ಅನ್ನೋರು ಬರೀ 21,000 ರೂಪಾಯಿದಲ್ಲಿ ಟಾಟಾ ಗ್ರೂಪ್ನ ಶುರು ಮಾಡ್ತಾರೆ. ಅದು ಅಲ್ಲದೆ ಇವತ್ತಿಗೆ 150 ಕಂಪನಿಗಳು, 100 ದೇಶಗಳಲ್ಲಿ ಟಾಟಾ ಬರೀ ಭಾರತ, ಏಷ್ಯಾ ಮಾತ್ರ ಅಲ್ಲದೆ ಇಡೀ ಜಗತ್ತಿನಾದ್ಯಂತ ಹಬ್ಬಿಕೊಂಡಿದೆ. ನೋಡಿ, 100 ರಾಷ್ಟ್ರಗಳಲ್ಲಿ ಈ ಟಾಟಾ ಕಂಪನಿಯ ಬಾವುಟ ಹಾರ್ತಾ ಇದೆ. ಹಾಗಾದ್ರೆ ಇದರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾ? $328 ಬಿಲಿಯನ್, ಅಂದ್ರೆ ನಮ್ಮ ಭಾರತದ ರೂಪಾಯಿಗಳಲ್ಲಿ 27 ಲಕ್ಷ ರೂಪಾಯಿ. ಈಗ ನಿಮ್ಗೆ ಮತ್ತೊಂದು ಪ್ರಶ್ನೆ ಮೂಡ್ತಿರ್ಬೋದು, ಏನೋ ಟಾಟಾ ಗ್ರೂಪ್ ಅಂತ ಹೇಳಿದೆ, ಏನೋ 1868ರಲ್ಲಿ ಶುರು ಆಯಿತು. ಹೌದು, ಈಗ ಇದರಲ್ಲಿ 100 ಕಂಪನಿಗಳಿದೆ ಅಂತ ಹೇಳ್ತಿದೆಯಲ್ಲ, ಹಾಗಾದ್ರೆ ಇದರಲ್ಲಿ ಅತಿ ದೊಡ್ಡ ಕಂಪನಿ ಯಾವುದು? TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ನೋಡಿ, ಇದರ ಮಾರ್ಕೆಟ್ ವ್ಯಾಲ್ಯೂ ಇವತ್ತಿಗೆ ಎಷ್ಟು ಅಂದರೆ 8.38 ಟ್ರಿಲಿಯನ್, ಅಂದರೆ 100 ಬಿಲಿಯನ್ಗೆ ಸಮ. ಇದು ಕೂಡ ಇನ್ಫೋಸಿಸ್ ಥರನೇ ಒಂದು ಕಂಪನಿ. ಇದು IT ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ. ಇದಕ್ಕೆ ಜಗತ್ತಿನಾದ್ಯಂತ ಮೂಲೆ ಮೂಲೆಯಲ್ಲಿ ಕ್ಲೈಂಟ್ಸ್ ಇದ್ದಾರೆ, ಗ್ರಾಹಕರು. ನೋಡಿ, ಈ ಟಾಟಾ ಗ್ರೂಪ್ನಲ್ಲಿ ಇದುವರೆಗೂ 10 ಲಕ್ಷ ಜನ ಕೆಲಸ ಮಾಡ್ತಾ ಇದ್ರೆ, ಈ TCS ನಲ್ಲಿ ಮೋರ್ ದ್ಯಾನ್ 60%, ಅಂದರೆ 5,84,000 ಸಮಥಿಂಗ್ ಏನೋ ಇದರಲ್ಲಿ ವರ್ಕರ್ಸ್ ಇದ್ದಾರೆ. ಆದಾಗ್ಯೂ ಕೂಡ ಈ ಟಾಟಾ ಗ್ರೂಪ್ಗೆ ಅತಿ ಹೆಚ್ಚು ಆದಾಯ ತಂದು ಕೊಡೋದು ಇದೇ TCS ಕಂಪನಿ. ಇನ್ನು ಜಗತ್ತಿನಾದ್ಯಂತ ಅತಿ ದೊಡ್ಡ ಕಂಪನಿ ಆದಂತಹ ಆಕ್ಸೆಂಚರ್ ಬಳಿಕ ಎರಡನೇ ಅತಿ ದೊಡ್ಡ IT ಕಂಪನಿ ಅಂದ್ರೆ ಇದೇ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಏನಯ್ಯ ಇದು, ಏನ್ ಮಾಡುತ್ತೆ ಈ ಕೆಲಸ? ಏನ್ ಕೆಲಸ ಮಾಡುತ್ತೆ ಇದು? ನೀವೆಲ್ಲ ಕೇಳ್ತಿದ್ದೀರಲ್ಲ, ಗೊತ್ತು. ಇಡೀ ವಿಶ್ವದಾದ್ಯಂತ ಹಲವಾರು ಪ್ರಾಜೆಕ್ಟ್ಗಳನ್ನ ಕೈಗೊಂಡು ಅದರ ಪರವಾಗಿ ಕೆಲಸ ಮಾಡುತ್ತೆ. ಆದಾಗ್ಯೂ ಕೂಡ IT ಸೇವೆಗಳನ್ನ ಔಟ್ಸೋರ್ಸ್ ಕೂಡ ಮಾಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಭಾರತದ ಪಾಸ್ಪೋರ್ಟ್ ಪ್ರಾಜೆಕ್ಟ್. ನೋಡಿ, ಏನಾಗ್ತಿತ್ತು ಅಂದ್ರೆ, ನಮ್ಮ ಭಾರತದಲ್ಲಿ ಪಾಸ್ಪೋರ್ಟ್ ಅನ್ನ ಪಡಿಬೇಕಾದ್ರೆ ಹಲವಾರು ಸರ್ಕಾರಗಳನ್ನ ಮಾಡಬೇಕಾಗಿತ್ತು. ನಮ್ಮ ದೇಶದ ಪಾಸ್ಪೋರ್ಟ್ಗೆ ಬೇಕಾದಂತಹ ಟೆಕ್ನಾಲಜಿ ಹಾಗೂ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಇದೇ ಒಂದು TCS ರೆಡಿ ಮಾಡಿ ಕೊಡ್ತಾ ಇದೆ. ಅದು ಅಲ್ಲದೆ ಈ ಟಾಟಾ ಗ್ರೂಪ್ನ ಅತ್ಯಂತ ಎರಡನೇ ದೊಡ್ಡ ಕಂಪನಿ ಯಾವುದು? ಮತ್ತೆ ಪ್ರಶ್ನೆ ಹುಟ್ಟುತ್ತಾನೆ ನಮಗೆ. ಇಲ್ಲಿದೆ ನೋಡಿ ಅಸಲಿ ಆಟ, ಟಾಟಾ ಮೋಟಾರ್ಸ್. ನೋಡಿ, ಜಗತ್ತಿನಾದ್ಯಂತ ಹಲವಾರು ದಶಕಗಳಿಂದ ಹಲವಾರು ರೀತಿಯಲ್ಲಿ ಪ್ಯಾಸೆಂಜರ್ ಮತ್ತು ಕಮರ್ಷಿಯಲ್ ವಾಹನಗಳನ್ನ ರೆಡಿ ಮಾಡಿಕೊಡುತ್ತೆ. ಇದು 1945ರಲ್ಲಿ ಶುರುವಾದಂತಹ ಈ ಟಾಟಾ ಮೋಟಾರ್ಸ್ ಇಂದು 125 ರಾಷ್ಟ್ರಗಳಲ್ಲಿ ಛಾಪು ಮೂಡಿಸಿದೆ. ಅದು ಅಲ್ಲದೆ ಇದರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಗೊತ್ತಾ? 1.37 ಲಕ್ಷ ಕೋಟಿ ರೂಪಾಯಿ. ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಅತ್ಯಂತ ದೊಡ್ಡ ಸುರಕ್ಷಿತ ಕಾರ್ ಬ್ರ್ಯಾಂಡ್ ಯಾವುದು ಅಂದ್ರೆ ಇದೇ ಟಾಟಾ ಮೋಟಾರ್ಸ್. ಅದು ಅಲ್ಲದೆ ಅದರಲ್ಲಿ ಫಸ್ಟ್ ರ್ಯಾಂಕ್ ಬರೋದು ಟಾಟಾ ಮಹೇಂದ್ರ. ನೋಡಿ, ಟಾಟಾ ಮೋಟಾರ್ಸ್, ಟಾಟಾ TCS ಇದೆಲ್ಲ ಹೊರತುಪಡಿಸಿ ಇನ್ನೂ ಕೂಡ 8 ದೊಡ್ಡ ಕ್ಷೇತ್ರಗಳಲ್ಲಿ ತನ್ನ ಟಾಟಾ ಗ್ರೂಪ್ ಛಾಪನ್ನ ಮೂಡಿಸಿದೆ. ಈಗ ಟಾಟಾ ಸ್ಟೀಲ್ ಅನ್ನೇ ತಗೊಳ್ಳಿ, 1 ದಶಮಾನಗಳಿಂದ ಕೆಲಸ ಮಾಡ್ತಾ ಇದೆ ಅದು. ಆದರೆ ಇವತ್ತಿಗೆ 25 ರಾಷ್ಟ್ರಗಳಲ್ಲಿ ಅದು ನಿಲುವರಿದೆ. ಆದಾಗ್ಯೂ ಕೂಡ ಈ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ವಿಚಾರಕ್ಕೆ ಬಂದ್ರೆ, ನೋಡಿ, ಟಾಟಾ ಟೀ, ಟಾಟಾ ಸಾಲ್ಟ್, ಟೈಟಾನ್, ಟೆಟ್ಲೆ, ಹಿಮಾಲಯನ್, ಹೀಗೆ 40ಕ್ಕೂ ಅಧಿಕ ಕನ್ಸ್ಯೂಮರ್ ಪ್ರಾಡಕ್ಟ್ಗಳನ್ನ ಇದೇ ಒಂದು ಟಾಟಾ ಸಮೂಹನೇ ರೆಡಿ ಮಾಡ್ತಾ ಇರೋದು. ಇನ್ನು ನಮ್ಮ ಭಾರತದ ಟೂರಿಸಂ ವಿಚಾರಕ್ಕೆ ಬಂದ್ರೆ, ತಾಜ್ ಹೋಟೆಲ್ ನೋಡಿ, ಇದರಿಂದ ಬೆಂಕಿ ಸ್ಟೋರಿ ಇದೆ. ಏನಾಗುತ್ತೆ, ಬಾಂಬೆನಲ್ಲಿ ಇರ್ತಕ್ಕಂಥ ಒಂದು ವ್ಯಾಟ್ಸನ್ ಹೋಟೆಲ್ಗೆ ಒಂದ್ಸಾರಿ ಜೇಮ್ಸ್ ಶೆಟ್ಜಿ ಟಾಟಾ ಅವರು ಹೋಗಿರ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಅಲ್ಲಿ ಸಿಬ್ಬಂದಿ ಭಾರತೀಯರಿಗೆ ಹಾಗೂ ನಾಯಿಗಳಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಅಪಮಾನಕ್ಕೊಳಗಾದ ಜೇಮ್ಸ್ ಶೆಟ್ಜಿ ಟಾಟಾ ಅವರು ಅದೇ ಮುಂಬೈನ ಕಡಲ ತೀರದಲ್ಲಿ 1903 ಡಿಸೆಂಬರ್ 16ಕ್ಕೆ ತಾಜ್ ಹೋಟೆಲ್ ಅನ್ನ ನಿರ್ಮಾಣ ಮಾಡ್ತಾರೆ. ಅದು ಅಲ್ಲದೆ ಮುಂಬೈನಲ್ಲಿ ಇರ್ತಕ್ಕಂತಹ ಏಕೈಕ ಕರೆಂಟ್ ಹಾಗೂ ಬ್ರಿಟಿಷ್ ಬಟ್ಲರ್ ಇದ್ದಂತಹ ಒಂದೇ ಒಂದು ಹೋಟೆಲ್ ಅಂದ್ರೆ ಈ ತಾಜ್ ಹೋಟೆಲ್ ಮಾತ್ರ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ, ಯುರೋಪಿಯನರಾಗ್ಲಿ ನಮ್ಮ ಸ್ವದೇಶದವರಾಗ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಬಹುದಿತ್ತು, ಹೋಗ್ಬೋದಿತ್ತು. ಬಟ್ ಅದೇ ಈ ಮುಂಬೈನಲ್ಲಿ ಇರ್ತಕ್ಕಂತಹ ವ್ಯಾಟ್ಸನ್ ಹೋಟೆಲ್ಗೆ ಯುರೋಪಿಯನ್ನರಿಗೆ ಮಾತ್ರ ಸೀಮಿತ ಆಗಿತ್ತು. ಅಂದಿನ ದಿನಮಾನಗಳಲ್ಲಿ ಇದಕ್ಕೆ 4 ಕೋಟಿ ರೂಪಾಯಿಗೂ ಹೆಚ್ಚು ದುಡ್ಡನ್ನ ಹಾಕಿ ಕಟ್ಟಿರ್ತಾರೆ ಈ ತಾಜ್ ಹೋಟೆಲ್. ಅದು ಅಲ್ಲದೆ ಈ ತಾಜ್ ಹೋಟೆಲ್ ಬಿಟ್ಟರೆ ಇನ್ನೂ 18 ಅತ್ಯಂತ ದೊಡ್ಡ ಟಾಟಾ ಹೋಟೆಲ್ಗಳನ್ನ ಹೊಂದಿದೆ. ನೋಡಿ, ಇನ್ನು ಏರ್ ಏಷ್ಯಾ,
ವಿಸ್ತಾರ್, ಏರ್ ಇಂಡಿಯಾ ಹೀಗೆ ಖರೀದಿ ಮಾಡುವುದರ ಮೂಲಕ ವಿಮಾನಯಾನ ಕ್ಷೇತ್ರದಲ್ಲಿ ಕಿಂಗ್ ಆಗಿ ಮೆರಿತಾ ಇದೆ ಟಾಟಾ. ನೋಡಿ, ಏರ್ ಇಂಡಿಯಾದು ಕೂಡ ಒಂದು ಬೆಂಕಿ ಸ್ಟೋರಿ ಇದೆ. ಏನಾಗುತ್ತೆ, 1932ರಲ್ಲಿ ಅಂದ್ರೆ ಇನ್ನೂ ಕೂಡ ಭಾರತ ಅವಿಭಜಿತವಾಗಿತ್ತು, ಕರಾಚಿ. ಇವತ್ತಿನ ನಾವು ಭಾರತ ರಾಜ್ಯಗಳ ಒಕ್ಕೂಟ, ಆದ್ರೆ ಇನ್ನೂ ಕೂಡ ಸ್ವತಂತ್ರ ಸಿಕ್ಕಿರಲಿಲ್ಲ ನಮಗೆ. 1932ರಲ್ಲಿ ಕರಾಚಿಯಿಂದ ಬಾಂಬೆಗೆ ಮೊಟ್ಟ ಮೊದಲನೇ ಬಾರಿಗೆ ಏರ್ಲೈನ್ಸ್ ಅನ್ನೋ ವಿಮಾನವನ್ನ JRD ಟಾಟಾ ಹೊಡ್ಕೊಂಡು ಬರ್ತಾರೆ. ಅದೇ ಇವತ್ತಿನ ಏರ್ಲೈನ್ಸ್ ಬದಲಾಗಿ ಏರ್ ಇಂಡಿಯಾ ಆಗಿದೆ. ನೋಡಿ, ಇದನ್ನ ಸ್ವತಂತ್ರ ಬಂದ ಮೇಲೆ, ನೋಡಿ ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ನೆಹರು ಅವರು ಇದನ್ನ ರಾಷ್ಟ್ರೀಕರಣಗೊಳಿಸಿ ಸರ್ಕಾರ ಒಡೆತನಕ್ಕೆ ತಗೊಳ್ತಾರೆ. ಈಗ ಮತ್ತೆ ಅವರು ಹೇಳ್ತಾರೆ 2022ರಲ್ಲಿ ಇದನ್ನ ನಮಗೆ ಮುಂದುವರ್ಸ್ಕೊಂಡು ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ, ಇದಕ್ಕೆ ನೀವೇ ಸರಿಸಾಟಿ ಅಂತ ಮತ್ತೆ ರಿಟರ್ನ್ಗೆ ಹೆಂಗೆ ತನ್ನ ಮಹಾರಾಜ ಕಳ್ಕೊಂಡಿದ್ನೋ ಅದೇ ತನ್ನ ಮಹಾರಾಜನಿಗೆ ಆ ಮಹಾರಾಜ ಏರ್ ಇಂಡಿಯಾ ಮತ್ತೆ ಟಾಟಾ ಒಡೆತನಕ್ಕೆ ಬಂದ್ಬಿಡ್ತು. ಈಗ ಯುವರತ್ನದಲ್ಲಿ ಒಂದು ಅಪ್ಪು ಅವರು ಒಂದು ಡೈಲಾಗ್ ಹೇಳ್ತಾರೆ, ನೋಡೋ ಪಾರಿವಾಳ ಎಲ್ಲೇ ಹಾರೋದ್ರು ಕೂಡ ಬಂದು ಕೂತ್ಕೊಳ್ಳೋದು ನಮ್ಮ ಹೆಗಲ ಮೇಲೇನೆ. ಇದು ಕೂಡ ಹಂಗೆ ಆಯ್ತು. ಇದೊಂದೇ ವಿಚಾರದಲ್ಲ, ಇನ್ನು ಮುಂದೆ ಬೇಜಾನಿದೆ. ನೋಡಿ, ಇನ್ನು ಟಾಟಾ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಬಂದ್ರೆ ಟಾಟಾ ಭರವಸೆ ಬೆಳಕು, ಟಾಟಾ ಹೌಸಿಂಗ್, ಟಾಟಾ ಪ್ರೊಜೆಕ್ಟರ್ಸ್, ಟಾಟಾ ಮೋಟಾರ್ಸ್, ಟಾಟಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಮೂಲ ಸೌಕರ್ಯಗಳ ಯೋಜನೆಯನ್ನು ಕೈಗೊಂಡು ಈ ಕೆಲಸಗಳನ್ನ ಮಾಡಿಕೊಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇತ್ತೀಚೆಗಷ್ಟೇ ನಿರ್ಮಾಣ ಆದಂತಹ ನಮ್ಮ ಭಾರತದ ಸಂಸತ್ತು ಭವನ ಅಂದ್ರೆ ಸೆಂಟ್ರಲ್ ವಿಸ್ತಾ. ಇದನ್ನು ಕೂಡ ಮಾಡಿಕೊಟ್ಟದ್ದು ನಮ್ಮ ಟಾಟಾ ಪ್ರೊಜೆಕ್ಟರ್ಸ್. ನೋಡಿ, ಇಲ್ಲಿಗೆ ಮುಗಿತು ಅನ್ಕೊಂಡ್ರ ನೀವೆಲ್ಲ? ಇನ್ನೂ ತುಂಬಾ ಬೇಜಾನಿದೆ. ಫೈನಾನ್ಸ್, ಡಿಫೆನ್ಸ್, ಏರೋಸ್ಪೇಸ್, ಮೀಡಿಯಾ, ಟೆಲಿಕಾಂ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಚಾಪನ ಮೂಡಿಸಿದೆ ಈ ಟಾಟಾ. ನೋಡಿ, ಇದೆಲ್ಲ ಹೊಂದ್ಕೊಂಡು 2021ರಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ತಂದುಕೊಡುತ್ತೆ ಈ ಟಾಟಾ ಸಮೂಹ. ಅದರಲ್ಲಿ ನೀವು ನಂಬಲ್ಲ, ವಿದೇಶದಿಂದ ಮೋರ್ ದನ್ 60% ಆದಾಯ ಬಂದಿರುತ್ತೆ. ಇನ್ನು ನಮ್ಮ ಟಾಟಾ ಸಮೂಹನ ಕೊಯ್ನೂರು, TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಇಲ್ಲಿ ಬರ್ತಕ್ಕಂತಹ ಅಮೌಂಟು ಭಾರತದಲ್ಲಿ ಜನರೇಟ್ ಆಗಿ ಬರೋದು ಬರೀ 6% ಮಾತ್ರ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಟಾಟಾ ಎಂತ ನಂಬಿಕೆ ಇದೆ ಅಂತ. ಅದು ಕೂಡ ಜಗತ್ತಿನಿಂದನೇ 60% ಅಷ್ಟು ಬರುತ್ತೆ ಅಂದ್ರೆ ಆದಾಯ. ಥಿಂಕ್ ದ್ಯಾಟ್ ಇನ್ನು ಎಲ್ಲಿರ್ಬೋದು ನಮ್ಮ ಟಾಟಾ ಲೆವೆಲ್. ನೋಡಿ, ನಾವೇನ್ ಮಾತಾಡ್ತಿದೀವಿ ಇವತ್ತು ಈ ಟಾಟಾ ಗ್ರೂಪ್ ಬಗ್ಗೆ, ಇದೆಲ್ಲ ಕೂಡ ಕ್ರೆಡಿಟ್ ಹೋಗೋದು ನಮ್ಮ ರತನ್ ಟಾಟಾ ಅವರಿಗೆ. ಯಾಕೆ ಗೊತ್ತಾ, ಇಂಟರ್ನ್ಯಾಷನಲ್ ನಲ್ಲಿ ಈ ಬಾರಿ ಲೆವೆಲ್ ಅಲ್ಲಿ ಬೇಡಿಕೆ ಇರೋದನ್ನ ನೋಡಿ ಇದೆಲ್ಲ ಕ್ರೆಡಿಟ್ ಕೂಡ ನಮ್ಮ ರತನ್ ಟಾಟಾ ಅವರಿಗೆ ಸೇರುತ್ತೆ. ಯಾಕೆ ಗೊತ್ತಾ, ಜಗತ್ತಿನಾದ್ಯಂತ ಹಲವಾರು ಅಂದ್ರೆ 46ಕ್ಕೂ ಅಧಿಕ ಕಂಪನಿಗಳನ್ನ ಖರೀದಿ ಮಾಡಿ ಜಗತ್ತಿನಾದ್ಯಂತ ತಮ್ಮ ಹೆಜ್ಜೆ ಗುರುತನ್ನ ಮತ್ತಷ್ಟು ಹೆಚ್ಚಿಗೆ ಮೂಡಿಸ್ತಾರೆ. ಇನ್ನು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳ್ಬೇಕಂತಂದ್ರೆ ಜಾಗ್ವಾರ್ ಹಾಗೂ ಲ್ಯಾಂಡ್ ರೋವರ್ ಕಾರ್, ಇದ್ರದೊಂದು ಬೆಂಕಿ ಸ್ಟೋರಿ ಇದೆ. ಏನಾಗುತ್ತೆ, 1991ರಲ್ಲಿ ಈ ಟಾಟಾ ಗ್ರೂಪ್ ನ ಅಧ್ಯಕ್ಷರಾಗಿ ಈ ನಮ್ಮ ರತನ್ ಟಾಟಾ ಅವರು ವಹಿಸ್ತಾರೆ. ಅವಾಗಲೇ ನಮ್ಮ ಭಾರತದಲ್ಲಿ LPG ಜಾರಿ ಮಾಡಿರ್ತಾರೆ, ಅಂದ್ರೆ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಲಿಬರೈಸೇಷನ್. 1999ರಲ್ಲಿ ನಮ್ಮ ರತನ್ ಟಾಟಾ ಅವರು ಇಂಡಿಕಾ ಅನ್ನೋ ಕಾರ್ನ ಬಿಡುಗಡೆ ಮಾಡ್ತಾರೆ. ಅದು ಜಾಸ್ತಿ ವರ್ಕ್ ಆಗಲ್ಲ. ಅದನ್ನ ಏನ್ ಮಾಡ್ತಾರೆ, ಅಮೆರಿಕದ ಒಂದು ಕಾರ್ ಕಂಪನಿ ಆದಂತಹ ಫಾರ್ಡ್ ಕಂಪನಿಗೆ ಸೇಲ್ ಮಾಡೋಕ್ಕಂತ ಅವ್ರ ಮೀಟಿಂಗ್ಗೆ ಹೋಗಿರ್ತಾರೆ. ಅಲ್ಲಿರ್ತಕ್ಕಂತಹ ನಿಮಗೆ ಈ ಕಾರ್ ಪ್ರಾಜೆಕ್ಟ್ ಮಾಡಕ್ ಬರುತ್ತೇನ್ರಿ, ಯಾಕ್ರಿ ಇದಕ್ಕೆಲ್ಲ ಕೈ ಹಾಕ್ತೀರಾ ಅಂತ ಹೇಳಿ ನಮ್ಮ ರತನ್ ಟಾಟಾ ಅವರಿಗೆ ಅಪಮಾನ ಮಾಡ್ತಾರೆ. ಹೇಳಿ ಬರೀ 8 ವರ್ಷದಲ್ಲಿ 2008ರ ಹೊತ್ತಿಗೆ ಈ ಫೋರ್ಡ್ ಕಂಪನಿಯಲ್ಲಿ ಇರ್ತಕ್ಕಂತಹ ಜಾಗ್ವಾರ್ ಕಾರ್, ಇನ್ನೊಂದು ಲ್ಯಾಂಡ್ ರೋವರ್, ದಿಕ್ಕು ದಿವಾಳಿ ದಿಸೆಯಲ್ಲದೆ ಯಾರು ಕೂಡ ಮೂಸ್ತಿರಲ್ಲ ಅದನ್ನ. ಅಂತ ಕಂಪನಿಗಳನ್ನ ಇದೇ ರತನ್ ಟಾಟಾ ಅವರು ಖರೀದಿ ಮಾಡ್ತಾರೆ. ಇದನ್ನ ಮರೆಯೋಕ್ಕಾಗತ್ತೇನ್ರಿ? ಈಗೋ ನೋಡಿ ಹೆಂಗಿರುತ್ತೆ ಮನುಷ್ಯಂದು. ಅಂದು 1999ರಲ್ಲಿ ಯಾರು ಕರೆದು ಅವಮಾನ ಮಾಡಿದ್ರು ಅವರೇ ಬಂದು ನಮ್ಮಲ್ಲಿ ಬೇಡ್ಕೊತಿದ್ದಾರೆ ಕಾರಣ ತಗೊಳ್ಳಿ ಅಂತ. ಇದೆಲ್ಲ ಒಂದು ಕಡೆ ಆದ್ರೆ ಕೂರಸ್, ಡೆಡ್ಲಿ, ಡೈವ್ ಅಂತಹ ಕಂಪನಿಗಳನ್ನ ಖರೀದಿ ಮಾಡೋದು ಕೂಡ ಮರೆಯೋಕ್ಕಾಗಲ್ಲ. ಇನ್ನು ನ್ಯೂ ಟೆಕ್ನಾಲಜಿಯಲ್ಲಿ ಕ್ರಾಂತಿ ನೋಡಿ, ಈಗಂತೂ ಕಾಮರ್ಸ್ ಬೂಮಿಂಗ್ ನಲ್ಲಿದೆ. ಅದರಲ್ಲಿ ಟಾಟಾ ಇಲ್ಲ ಅಂದ್ರೆ ಹೆಂಗ್ರಿ? ನೋಡಿ, ಆಲ್ರೆಡಿ ಟಾಟಾ ಬಿಗ್ ಬಾಸ್ಗೆ ಟಾಟಾ 1mg ಖರೀದಿ ಮಾಡಿಬಿಟ್ಟಿದೆ. ಅದಾಗಿಯೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಹಾಕಿದೆ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಗಳ ವಿಚಾರಕ್ಕೆ ಬಂದ್ರೆ ನಮ್ಮ ಭಾರತದಲ್ಲಿ ಯಾರ ಕೈಗೂ ಸಿಗದೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಮಾಡೋದ್ರಲ್ಲಿ ನಮ್ಮ ಟಾಟಾ ಗ್ರೂಪ್ ಮುಂಚೆನೆಯಲ್ಲಿದೆ. ಅದಾಗಿಯೂ ಕೂಡ 2025ರ ವೇಳೆಗೆ ಟಾಟಾ ಮೋಟಾರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಮೋರ್ ದೆನ್ 70% ಇದೇ ಟಾಟಾ ಗ್ರೂಪ್ ಇಂದ ಬರ್ತಾ ಇದೆ, ಇದೇ ಟಾಟಾ ಮೋಟಾರ್ಸ್ ಇಂದ ಬರ್ತಾ ಇದೆ. ನೋಡಿ, ಅದು ಅಲ್ಲದೆ ಇತ್ತೀಚೆಗೆ ರಿವೀಲ್ ಮಾಡಿದಂತಹ ಅವಿನ್ಯಾನೋ ಎಲೆಕ್ಟ್ರಿಕ್ ಕಾರನ್ನ ನೋಡಿ ಇಡೀ ವಿಶ್ವವೇ ದಂಗಾಗಿತ್ತು. ಅದರ ನಂತರ ಈ ಎಲಾನ್ ಮಸ್ಕ್ ಅವರ ಟೆಸ್ಲಾ ಕಂಪನಿಯ ಬಾಪ್ ಅಂತ ಕರೆದ್ಬಿಟ್ರು. ನೋಡಿ, ಹೀಗೆ ಟಾಟಾ ಕಂಪನಿ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದಕ್ಕೆ ಎಂಡಿಂಗ್ ಇಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಟಾಟಾ ಹಿಡಿಯೋದ ಕಂಪನಿಗಳೇ ಇಲ್ಲ. ನೋಡಿ, ನಿಮ್ಗೆ ಇದೆಲ್ಲ ನೋಡಿದ ಮೇಲೆ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿರುತ್ತೆ. ಫೋರ್ಬ್ಸ್ ನಿಯತಕಾಲಿಕ ಶ್ರೀಮಂತರ ಪಟ್ಟಿಯಲ್ಲಿ ಈ ರತನ್ ಟಾಟಾ ಅವರಾಗ್ಲಿ ಟಾಟಾ ಗ್ರೂಪ್ನ ಯಾರು ಕೂಡ ಹೆಸರಿರಲ್ಲ. ಯಾಕಿರಲ್ಲ ಅಂದ್ರೆ ಅವ್ರು ಬರ್ತಕ್ಕಂತಹ ಆದಾಯದಲ್ಲಿ 3:2 ಸೇವಾ ಟ್ರಸ್ಟ್ಗಳಿಗೆ ಹೋಗುತ್ತೆ. ಅಂದ್ರೆ ಹೊಸದಾಗಿ ನಿರ್ಮಾಣವಾಗುವಂತಹ ಕ್ಯಾನ್ಸರ್ ಆಸ್ಪತ್ರೆಗಾಗ್ಲಿ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೈಗೊಂಡಂತಹ ಯೋಜನೆಗಳಿಗಾಗಲಿ, ಹೀಗೆ ಟಾಟಾ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಶಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ನಿಮಗೆ ಯಾವ ಕಂಪನಿ ಇಷ್ಟ, ಟಾಟಾದ ಯಾವ ಬ್ರ್ಯಾಂಡ್ ಇಷ್ಟ, ನಿಮಗೆ ಇದರಲ್ಲಿ ಯಾವ ವಿಚಾರ ಇಷ್ಟ ಆಯಿತು, ಕಮೆಂಟ್ ಮಾಡಿ, ಫಾಲೋ ಮಾಡಿ.